ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ರಂಜಿತ್ ಶಿರ್ಯಾರ್. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ನ ಕೊರತೆ ಇದೆ ಅನ್ನುವಂಥ ವದಂತಿ ರಾಜ್ಯದ ಎಲ್ಲ ಕಡೆಗಳಲ್ಲೂ ಈಗ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಜನ ಆತಂಕಕ್ಕೆ ಒಳಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಬಂದು ಸರತಿ ಸಾಲಿನಲ್ಲಿ ನಿಂತು ಹೆಚ್ಚಿಗೆ ಪೆಟ್ರೋಲ್ ಹಾಕಿಕೊಂಡು ಪೆಟ್ರೋಲ್ ಬಂಕ್ಗಳು ಖಾಲಿ ಖಾಲಿ. ಗಾಬರಿಯಾಗಿದ್ದಾರೆ ಜನ ಪೆಟ್ರೋಲ್ ಖರೀದಿಗೆ ಪೆಟ್ರೋಲ್ ಬಂಕ್ಗಳ ಮುಂದೆ. ಸರ್ಕಾರ ಹೇಳಿದೆ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ, ಆದರೂ ಕೂಡ ಅಗತ್ಯಕ್ಕಿಂತ ಹೆಚ್ಚು ಖರೀದಿ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳು ಖಾಲಿಯಾಗಿದ್ದಾವೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆಯ ಆತಂಕ ಎದುರಾಗಿದೆ. ಗಾಬರಿಯಿಂದ ಖರೀದಿಗೆ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಇದರಿಂದಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಖಾಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ತಲೆದೋರಿರುವಂಥ ಇದೊಂದು ಸಮಸ್ಯೆ. ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಲೈನು ಹಿಡಿದು ನಿಂತಿದ್ದಾರೆ. ಮೊದಲೇ ಪೆಟ್ರೋಲ್ ದರವೂ ಏರಿಕೆ ಆಗಿದೆ. ದರ ಏರಿಕೆ ಆಗಲಿ, ಆದರೆ ಪೆಟ್ರೋಲೇ ಸಿಗಲ್ಲ ಅಂಥೇಳಿ ಜನರಲ್ಲಿ ಒಂದು ಆತಂಕ ಇದೆ. ಹೀಗಾಗಿ ಜನ ಗಾಬರಿಯಾಗಿದ್ದಾರೆ ಮತ್ತು ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಬಂದು ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ಸರ್ಕಾರ ಹೇಳಿದರೂ ಕೂಡ, ಆತಂಕ ಪಡಬೇಡಿ ಅಂತೇಳಿ ಹೇಳಿದರೂ ಕೂಡ ಪೆಟ್ರೋಲ್ ಹಾಕಿಸೋದಕ್ಕೆ ಜನ ಓಡೋಡಿ ಬರ್ತಾ ಇದ್ದಾರೆ. ಬಾಟಲ್ಗಳಲ್ಲೆಲ್ಲ ತುಂಬಿಸ್ಕೋಬೇಡಿ ಅಂತೇಳಿ ಹೇಳಿದರೂ ಕೂಡ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಗೂ ಎಚ್ಚೆತ್ತ ಪೆಟ್ರೋಲ್ ಬಂಕ್ ಮಾಲೀಕರು ಬೆಂಗಳೂರಿನಲ್ಲಿ ಇಂಧನ ವಿತರಣೆಯಲ್ಲಿ ಬದಲಾವಣೆ ಜಾರಿ ಮಾಡಿದ್ದಾರೆ. ಪಾತ್ರೆ, ಕ್ಯಾನ್, ಬಾಟಲ್ ಇತ್ತಂದ್ರೆ ಪೆಟ್ರೋಲ್ ಡೀಸೆಲ್ ಕೊಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ವಾಹನಗಳ ಟ್ಯಾಂಕ್ಗಳಿಗೆ ಮಾತ್ರ ಇಂಧನ ನೀಡಲು ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ನೋಟಿಸನ್ನು ಬಂಕ್ ಮಾಲೀಕರು ಅಂಟಿಸಿದ್ದಾರೆ. ಕೊನೆಗೂ ಪೆಟ್ರೋಲ್ ಬಂಕ್ನ ಮಾಲೀಕರು ಎಚ್ಚೆತ್ತುಕೊಂಡಿದ್ದಾರೆ, ನೋಟಿಸನ್ನು ಅಂಟಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂಧನ ವಿತರಣೆಯಲ್ಲಿ ಬದಲಾವಣೆ ಜಾರಿ ಮಾಡಿದ್ದಾರೆ. ಅಂದರೆ ನೀವು ಬಾಟಲ್ಲು, ಕ್ಯಾನು, ಡಬ್ಬ ಇದನ್ನೆಲ್ಲ ತಂದು ಪೆಟ್ರೋಲ್ ತುಂಬಿಸಿಕೊಂಡು ಹೋಗೋದಕ್ಕೆ ಮುಂದಾದರೆ ನಿಮಗೆ ಕೊಡೋದಿಲ್ಲ. ಅವರು ಸ್ಟೋರ್ ಮಾಡೋಂಗಿಲ್ಲ. ನೀವು ಎಷ್ಟು ಬೇಕು ಅಷ್ಟು ಹಾಕೊಂಡು ಹೋಗಬೇಕು. ಯಾವುದೇ ಆತಂಕ ಇಲ್ಲ. ಪೆಟ್ರೋಲ್ ಡೀಸೆಲ್ ಕೊರತೆ ಆಗುತ್ತೆ ಎನ್ನುವ ಆತಂಕ ಇಲ್ಲ ರಾಜ್ಯದಲ್ಲಿ. ಪೆಟ್ರೋಲು ಡೀಸೆಲ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಗ್ರಾಹಕರು ಪ್ಯಾನಿಕ್ ಆಗಿದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಒಂದು ಕಡೆ ಬಾಟಲು, ಪಾತ್ರೆಗಳ ತಂದು ಪೆಟ್ರೋಲ್ ಡೀಸೆಲ್ ಶೇಖರಣೆ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನ ಬಂಕ್ ಮಾಲೀಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಗ್ರಾಹಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ನೋಟಿಸ್ ಬೋರ್ಡ್ ಮುಖಾಂತರ. ದೃಶ್ಯ ಸಹ ನೋಡ್ತಿರ್ಬೋದು. ಗ್ರಾಹಕರಿಗೆ ಮನವಿ ಸಹ ಮಾಡಿದ್ದಾರೆ. ಯಾವುದೇ ರೀತಿಯ ಪಾತ್ರೆಗಳು, ಬಾಟಲ್ಗಳು ತೆಗೆದುಕೊಡುವಂತಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅಂಥದ್ದೇನಾದರೂ ತೆಗೆದುಕೊಂಡು ಬಂದರೆ ನಾವು ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಅಂತ ಈಗ ತಿಳಿಸಿದ್ದಾರೆ. ಹೀಗಾಗಿ ಎಲ್ಲ ಗ್ರಾಹಕರಿಗೆ ಒಂದು ಕಡೆ ಈ ಬಂಕ್ ಮಾಲೀಕರು, ಬೆಂಗಳೂರಿನ ಬಂಕ್ ಮಾಲೀಕರು ಮನವಿ ಸಹ ಮಾಡಿಕೊಂಡಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಪ್ಯಾನಿಕ್ ಆಗಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಸಹ ತುಂಬ ಪ್ರಾಬ್ಲಮ್ ಆಗಿದೆ. ಪಾತ್ರೆಗಳು ಮತ್ತೊಂದು ಕಡೆ ಬಾಟಲ್ಗಳು ತಂದು ಒಂದು ಕಡೆ ಪೆಟ್ರೋಲ್ ಡೀಸೆಲನ್ನು ಹಾಕಿಸ್ಕೊಂಡು ಬರ್ತಿದ್ರು. ಸರ್, ಪಾತ್ರೆಗಳು ಮತ್ತು ಇದಕ್ಕೆ ಬಾಟ್ಲ್ಗಳಿಗೆ ಇಲ್ವಾ? ಹಾಕಲ್ಲ ಸರ್. ಹಾಕಲ್ವಾ? ಯಾಕಂದರೆ ತುಂಬ ಜನ ಪ್ಯಾನಿಕ್ ಆಗಿದ್ದಾರೆ. ಒಡ್ಲಿ ನಮ್ಮಲ್ಲಿ ಆಗ್ತಾ ಇಲ್ಲ. ನಾವು ಯಾವುದಕ್ಕೂ ಪ್ಲಾಸ್ಟಿಕ್ ಕ್ಯಾನ್ ಯಾವುದಕ್ಕೂ ಹಾಕಲ್ಲ. ಅಂದರೆ ಪಾತ್ರೆ ಪ್ಲಾಸ್ಟಿಕ್ ಕ್ಯಾನಿಗೆ ಹಾಕಲ್ಲ? ಯಾವುದು ಹಾಕಲ್ಲ. ಪಾತ್ರೆಗಳಿಗೆ, ಪ್ಲಾಸ್ಟಿಕ್ ಕ್ಯಾನ್ಗಳಿಗೆ ಇವರು ಪೆಟ್ರೋಲ್ ಡೀಸೆಲ್ ಹಾಕಲ್ಲ. ಯಾಕಂದರೆ ಸಾಕಷ್ಟು ಜನ ಇಲ್ಲಿಗೆ ತರ್ತಿದ್ರು, ಬಂಕ್ಗಳಿಗೆ ತರ್ತಿದ್ರು, ಬೆಂಗಳೂರು ಬಂಕ್ಗಳಿಗೆ ಶೇಖರಣೆ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನ ಬಂಕ್ ಮಾಲೀಕರು ಈಗ ನೋಟಿಸ್ ಬೋರ್ಡ್ ಹಾಕಿದರೆ ಗ್ರಾಹಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನಾದರೂ ನೀವು ಬಾಟಲಿಗಳು, ಪಾತ್ರೆಗಳು, ಪ್ಲಾಸ್ಟಿಕ್ ಬಾಟಲ್ಗಳು ತಂದರೆ ನಾವು ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಎಂಬುದು ಒಂದು ಕಡೆ ಖಡಕ್ ಸೂಚನೆ ಜೊತೆಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಗಾದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಯಾಕೆ ನೋ ಪೆಟ್ರೋಲ್ ನೋ ಸ್ಟಾಕ್ ಅನ್ನುವಂಥ ಬೋರ್ಡು? ಇದರಿಂದಾಗಿ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾಕೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ? ವದಂತಿಯನ್ನು ಹಬ್ಬಿಸ್ತಾ ಇರೋರು ಯಾರು? ಸಹಜವಾಗೇ ಇದು ಮೆಸೇಜ್ ಪಾಸ್ ಮಾಡಿರೋದ? ಏನಿದು, ಏನಾಗ್ತಿದೆ? ಹಾಗಾದ್ರೆ ವದಂತಿಯನ್ನು ನಂಬಿ ಖರೀದಿಸ್ತಾ ಇದರಿಂದಾಗಿ ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ರೆಗ್ಯುಲರ್ ಪೆಟ್ರೋಲ್ ಬದಲು ಪ್ರೀಮಿಯಂ ಮಾತ್ರ ಲಭ್ಯವಿದೆ. ಪ್ರೇಮ್ನಗರದ ಭಾರತ್ ಪೆಟ್ರೋಲಿಯಂನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಗ್ರಾಹಕರಿಗೆ ಮನವರಿಕೆ ಮಾಡುತ್ತಾ ಸಿಬ್ಬಂದಿ ಹೈರಾಣಾಗಿದ್ದಾರೆ. ಬೆಂಗಳೂರಿನಲ್ಲಿ ನಿಜಕ್ಕೂ ಇಂಧನದ ಕೊರತೆ ಇದೆಯಾ? ನೋ ಸ್ಟಾಕ್ ಬೋರ್ಡ್ ಯಾಕಂತ ಕೇಳಿದರೆ ಜನ ಎಲ್ಲ ಗಾಬರಿಗೊಂಡು ಪೆಟ್ರೋಲ್ ಖಾಲಿ ಆಗುತ್ತೆ ಅಂಥೇಳಿ
ಫುಲ್ ಟ್ಯಾಂಕ್ ₹100 ಪೆಟ್ರೋಲ್ ಹಾಕೋರೆಲ್ಲ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ಅವರಿಗೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ದಿನಕ್ಕೆ ಇಷ್ಟು ಪೆಟ್ರೋಲ್ ಖರ್ಚಾಗೋದು ಅಥವಾ ಇಷ್ಟು ಪೆಟ್ರೋಲ್ ಗಾಡಿಗಳಿಗೆ ಹಾಕೋರು ಈಗ ಡಬಲ್ ಆಗಿದೆ. ಹೀಗಾಗಿ ನೋ ಸ್ಟಾಕ್ ರೆಗ್ಯುಲರ್ ಆಗಿ ಏನು ಒಂದು ವ್ಯವಹಾರ ನಡೀತಾ ಇತ್ತು, ಆದರೆ ಈಗ ಜನ ಪ್ಯಾನಿಕ್ ಆಗಿ ಹೆಚ್ಚಿನ ಪೆಟ್ರೋಲನ್ನು ಗಾಡಿಗೆ ತುಂಬಿಸ್ಕೊಳ್ತಾ ಇರೋದ್ರಿಂದಾಗಿ ಕ್ಯಾನು ಟ್ಯಾಂಕು ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಸ್ವಲ್ಪ ಪೆಟ್ರೋಲ್ ಬಂಕ್ಗಳಲ್ಲಿ ಅಭಾವ ಎದುರಾಗಿದೆ. ಆದರೆ ಗಾಬರಿ ಪಡಬೇಕಾದದ್ದೇನೂ ಇಲ್ಲ ಅಂಥೇಳಿ ಸರ್ಕಾರವೇ ಹೇಳಿದೆ. ನೋಡಿ, ಇದು ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿ ಪೆಟ್ರೋಲ್ ಡೀಸೆಲ್ನ ಕೊರತೆ ಇದೆ ಅನ್ನುವಂಥ ವದಂತಿಯ ಹಿನ್ನೆಲೆಯಲ್ಲಿ ಜನ ಬೀದರ್ ಪೆಟ್ರೋಲ್ ಬಂಕ್ನ ಮುಂದೆ ಕೂಡ ಮುಗಿಬಿದ್ದಿದ್ದಾರೆ. ಅಲ್ಲೂ ಕೂಡ ಇದೇ ರೀತಿಯಾಗಿ ಸಮಸ್ಯೆ ತಲೆದೋರಿದೆ. ಜನ ಪರದಾಟ ಪಡ್ತಾ ಇದ್ದಾರೆ. ಬೀದರ್ನಲ್ಲಿ ಪೆಟ್ರೋಲ್ಗಾಗಿ ಪರದಾಟ ಪಡ್ತಾ ಇದ್ದಾರೆ ಜನ. ವದಂತಿಗೆ ಕಿವಿಕೊಟ್ಟು ಪೆಟ್ರೋಲ್ ಬಂಕ್ ಮುಂದೆ ಜನ ಸಾಲು ಹಿಡಿದು ನಿಂತಿದ್ದಾರೆ. ನಗರದ 7 ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಲೇ ಇಲ್ಲ. ಕ್ಯಾನ್ ಡಬ್ಬ ಏನು ಸಿಗುತ್ತೋ ಅದರಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಜನ ಪೆಟ್ರೋಲನ್ನು. ಬೇಕಾಬಿಟ್ಟಿ ಖರೀದಿ ಮಾಡ್ತಾ ಇದ್ದಾರೆ. ಕೆಲವರ ಬಳಿ ಅನಗತ್ಯವಾಗಿ ಪೆಟ್ರೋಲ್ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದಾರೆ, ಸಂಗ್ರಹಿಸಿಟ್ಕೊಳ್ತಾ ಇದ್ದಾರೆ. ಇಂಧನ ತುರ್ತು ಅಗತ್ಯವಿದ್ದವರು ಪರದಾಟ ಪಡ್ತಾ ಇದ್ದಾರೆ. ಬೀದರ್ನಲ್ಲೂ ಕೂಡ ಪೆಟ್ರೋಲ್ಗಾಗಿ ಜನರು ಪರದಾಟ ಪಡ್ತಾ ಇರೋದು ಇದು ಸಹಜವಾಗೇ ಹಿಂಗೇನೆ. ಇದು ಜನ ಆತಂಕ ಪಟ್ಟಾಗ ಹೆಚ್ಚುವರಿಯಾಗಿ ಪೆಟ್ರೋಲ್ ಹಾಕುತ್ತಾರೆ. ಆನಂತರ ಪೆಟ್ರೋಲ್ ಬಂಕ್ಗಳಲ್ಲಿ ಖಾಲಿ ಆಗುತ್ತೆ. 1 ವಾರಕ್ಕೆ ಬರಬೇಕಾದಂಥ ಟ್ಯಾಂಕು 1 ವಾರಕ್ಕೆ ಬರೋದ್ರೊಳಗಡೆ ಪೆಟ್ರೋಲ್ ಎಲ್ಲ ಖಾಲಿಯಾಗಿರುತ್ತೆ. ರೆಗ್ಯುಲರ್ ಪೆಟ್ರೋಲ್ ಈಗ ಎಲ್ಲ ಕಡೆ ಬಹುತೇಕ ಖಾಲಿಯಾಗಿದೆ. ಪ್ರೀಮಿಯಂ ಪೆಟ್ರೋಲ್ ಮಾತ್ರ ಇದೆ. ಹೀಗಾಗಿ ಜೆನ್ಯೂನ್ಲಿ ಯಾರಿಗೆ ಬೇಕಾಗಿದೆ ಅವರಿಗೆಲ್ಲ ಬಹಳ ಸಮಸ್ಯೆ ಆಗಿದೆ. ರಣಭೀಕರ ಯುದ್ಧದ ಬಿಸಿ ಗೊತ್ತಾ ಸಾಕಷ್ಟು ವಲಯಗಳಿಗೆ ತಟ್ಟಿದೆ. ಅದರ ನಿಜಕ್ಕೂ ಜನ ಸುಳ್ಳು ಸುದ್ದಿಯಿಂದ ಪ್ಯಾನಿಕ್ ಆಗುವ ಮೂಲಕ ಏನು ಪೆಟ್ರೋಲ್ ಬಂಕಿನಲ್ಲಿ ಏನಂದ್ರೆ ಕ್ಯೂ ನಿಂತು ಪೆಟ್ರೋಲ್ ಹಾಕೋತಾ ಇದ್ದಾರೆ, ಕ್ಯಾನ್ ತರ್ತಾ ಇದ್ದಾರೆ, ಡಬ್ಬಿ ತರ್ತಾ ಇದ್ದಾರೆ. ಬೈಕ್ ಸವಾರರು, ವಾಹನ 4 ವೀಲರ್ದವರು ಫುಲ್ ಟ್ಯಾಂಕ್ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ನಾವು ಬೀದರ್ ನಗರದ ಬಸವೇಶ್ವರ ವೃತ್ತದ ಹೃದಯ ಭಾಗದಲ್ಲಿದ್ದಂಥ ಆ ಪೆಟ್ರೋಲ್ ಬಂಕಲ್ಲಿದ್ದೀವಿ. ನೋಡ್ಬೋದು ನೀವು, ಪೆಟ್ರೋಲ್ ಆಗೋಗಿದೆ. ಆ ಪೆಟ್ರೋಲ್ ಟೋಟಲಿ ಇಲ್ಲ. ಕಾರಣ ಏನು, ಜನ ಆತುರ್ ಮಾಡಿ ನಾ ಮುಂದೆ ತಾ ಮುಂದೆ ಅಂತ ಏನು ಪೆಟ್ರೋಲ್ ಹಾಕೋತಾ ಇದ್ದಾರೆ, ಡೀಸೆಲ್ ಹಾಕೋತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಟೋಟಲಿ ಪೆಟ್ರೋಲ್ ಅನ್ನೋದೊಂದು ಸಂಪೂರ್ಣ ಖಾಲಿ ಆಗ್ಯದ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಇಲ್ಲ. ನೋಡ್ಬೋದು ನೀವು, ನಾವು ಪೆಟ್ರೋಲ್ ಬಂಕಲ್ಲಿದ್ದೀವಿ. ಇದು ಒಂದು ಪೆಟ್ರೋಲ್ ಬಂಕ್ ಕತಿ ಇಲ್ಲ. ಜಿಲ್ಲೆಯ ಕೆಲವು ಕಡೆ ಏನು ಈಗಾಗಲೇ ಪೆಟ್ರೋಲ್ ಬಂಕಿನಲ್ಲಿ ಏನದಂದ್ರೆ ಪೆಟ್ರೋಲೇ ಇಲ್ಲ, ನೋ ಸ್ಟಾಕ್ ಆಗ್ಯದ. ಕಾರಣ ಜನ ಏನದಂದ್ರೆ ತರಾತುರಿ ಮಾಡ್ತಾ ಇದ್ದಾರೆ, ಆತುರು ಮಾಡ್ತಾ ಇದ್ದಾರೆ, ನನಗೆ ಸಿಗ್ತದೋ ಇಲ್ಲೋ ಅಂಥೇಳಿ ಟೋಟಲಿ ಏನದಂದ್ರೆ ಬೈಕ್ನಲ್ಲಿ ಸಪೋಸ್ ದಿನಾಲು 1 ಲೀಟ್ರ್ 2 ಲೀಟ್ರ್ ಹಾಕೋರು 5 ಲೀಟ್ರ್ ಹಾಕೋತಾ ಇದ್ದಾರೆ, ಫುಲ್ ಟ್ಯಾಂಕ್ ಮಾಡ್ಕೋತಾ ಇದ್ದಾರೆ. ಏನು ಡಬ್ಬಿ ಇರ್ತಾವೆ, ಕ್ಯಾನ್ ಇರ್ತಾವೆ, ಅದರಲ್ಲಿ ಕೂಡ ಆ ಪೆಟ್ರೋಲ್ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಜನರು ಎಲ್ಲೋ ಒಂದು ಕಡೆ ಏನು ಸುಳ್ಳು ಸುದ್ದಿಯಿಂದ ಆ ಪೆಟ್ರೋಲ್ ಬಂಕಿಗೆ ಮುಗಿ ಬೀಳ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಬಂಕ್ ಸಂಪೂರ್ಣ ಬೀಕೋಲತ್ತ ಖಾಲಿ ಆಗ್ಯದ. ಏನಾಗಿದ್ರೆ ಯಾಕಿಲ್ಲ ಪೆಟ್ರೋಲು? ಪೆಟ್ರೋಲು ಅದ ಸರ್, ಏನದಂದ್ರೆ ಜನ ಏನದ ಅಂದ್ರೆ ಡಬ್ಬಿ ಅದನ್ನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. 50 ಲೀಟರು ಟ್ಯಾಂಕ್ ಫುಲ್ ಅದು ಮಾಡ್ಕೋತಾ ಇದ್ದಾರೆ. ಎಣ್ಣೆ ಏನದಂದ್ರೆ ಜಲ್ದಿ ಖಾಲಿ ಆಗ್ತಾ ಇದೆ. ಅದು ಬಂದಿಲ್ಲ. ನಿಮ್ಮಲ್ಲಿ ಯಾವಾಗಿಂದ ಪೆಟ್ರೋಲ್ ಇಲ್ಲ? ನೋ ಸ್ಟಾಕ್ ಯಾವಾಗಿಂದ ಇಲ್ಲ? ನೋ ಸ್ಟಾಕ್ ಏನದ, ನಿನ್ನೆ ಮುಗಿದ್ರಿ 4 ಗಂಟೆಗೆ ಮುಗಿದಾಗದ. ಮತ್ತು ಈಗ 6 ಗಂಟೆಗೆ ಹೊಂಟದ ಟ್ಯಾಂಕರ್ ಬಂದಿನ ಗಳಿಗೆ ಮತ್ತು ಜನ ಮುಗ್ಗಿ ಇದು ಬೀಳ್ತಾರೆ. ಈಗ ಪೂರಾ ಟ್ಯಾಂಕ್ ಫುಲ್ ಮಾಡ್ಕೋತಾರೆ, ಮತ್ತೆ ಖಾಲಿ ಹೋಗ್ತದೆ. ಮತ್ತು ಉತ್ತರಡಿಗೆ ಮಂಗಳೂರು ಅದ ರೀ, ಮಂಗಳೂರ್ಲಿಂದ ಬರ್ಲಕ್ಕೆ 2 ದಿವಸ ಬೇಕು. ಮೊದಲು ಅಂದ್ರೆ ನಿಮ್ಮ ಪೆಟ್ರೋಲ್ ಬಂಕ್ ಇದೆ ಅಂದ್ರೆ ಮೊದಲು ಯಾವಾಗಾರ ಈ ರೀತಿ ಹಿಂಗೆ ಶಾರ್ಟೇಜ್ ಆಗಿತ್ತೇನೋ, ಖಾಲಿಯಾಗಿ ಹೋಗಿತ್ತೇನೋ? ಈಗ ಟೋಟಲಿ ಯುದ್ಧ ನಡೆದ ಮಂದಿ ಎಲ್ಲ ಪಂಪಿನ ರಶ್ ಇರ್ಲತ್ತಾರ, ಬೇಕಾಬಿಟ್ಟು ಒಯ್ತಾ ಇದ್ದಾರೆ. ಅದ್ರ ಕಡೆಯಿಂದ ಖಾಲಿ ಆಗಿದೆ ಹೆಂಗೆ? ಆದರೆ ಈಗ ಇರಾನ್ ಯುದ್ಧ ನಡೆದ್ರೆ ಸ್ವಲ್ಪ ಬರ್ಲತ್ತದ. ಎಣ್ಣೆ ಏನೂ ಇಲ್ಲ, ಮಂಗಳೂರ್ಲಿಂದ ಬರ್ಲಕ್ಕೆ ಲೇಟ್ ಆಗಿರ್ತದೆ. ಅಲ್ಲಿಂದ ಒಂದು ಡೇ ನೈಟ್ ಬೇಕು ಬರ್ಲಕ್ಕೆ ಇಲ್ಲಿಗೆ. ಈಗ ಬರಟಿಗೆ ಎಣ್ಣೆ ಏನದ ಅಂದ್ರೆ ಎಲ್ಲ ಟ್ಯಾಂಕ್ ಫುಲ್ ಮಾಡ್ಕೊಳತ್ತಾರ. ಬರಟಿಗೆ ಎಣ್ಣೆ ಖಾಲಿ ಹೋಗ್ಲತ್ತದ. ಸದ್ಯ ನಿಮ್ಮ ಪೆಟ್ರೋಲ್ ಬಂಕಿನ ಪೆಟ್ರೋಲ್ ಇಲ್ಲ? ಈಗ ಸದ್ಯ ಹೋಗ್ಯದ ಸರ್. ಮತ್ತೆ ಈಗ ಹೊಂಟದ 6 ಗಂಟೆಗೆ. ಡೀಸೆಲ್ನೂ ಇಲ್ಲ ರೀ ಸರ್. ಈಗ ನೋಡ್ಬೋದು ನೀವು ಈಗಾಗಲೇ ಸಿಬ್ಬಂದಿಗಳ ಮಾತಂತ ಹೇಳ್ಬೋದು. ಜನ ಎಲ್ಲೋ ಒಂದು ಕಡೆ ತಾಳ್ಮೆ ಕಳ್ಕೊಂಡು ತಾ ಮುಂದೆ ಸಿಗುತ್ತದೋ ಎಲ್ಲೋ, ಯಾವ ರೀತಿ ಫ್ರೀ ಕೊಟ್ಟರೆ ಯಾವ ರೀತಿ ಕ್ಯೂ ಅಲ್ಲಿ ಬರ್ತಾರೆ ಆ ರೀತಿ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಇವಾಗ ಮುಂಜಾನೆಯಿಂದರೂ ಪೆಟ್ರೋಲ್ ಇಲ್ಲ ಸರ್. ನಿನ್ನೆ ಸಾಯಂಕಾಲ 7:30 ಪೆಟ್ರೋಲ್ ಖಾಲಿ ಆಗ್ಯಾವ. ಇವಾಗ ನಾವು ಕೆಲಸ ಮಾಡಕ್ಕೆ ಬಂದೆವು, ಡ್ಯೂಟಿ ಮಾಡಕ್ಕೆ ಬಂದೆವು. ಒಂದು ಪೆಟ್ರೋಲ್ ಇಲ್ಲ ಅಂತ ಹೇಳೋದೆವು ಎಲ್ಲರಿಗೆ ಜನರಿಗೆ.
ಇವಾಗ ಕೆಳಗೆ ಹೊಂಟ್ರಿ ಸರ್, ಎಲ್ಲ ಜನ ಕೆಳಗೆ ಹೊಂಟ್ರಿ. ಏನಂದ್ರೆ ಪೆಟ್ರೋಲ್ ಹೆಸರು ನಿಮ್ದು? ನಾವು ನಯರ ಪೆಟ್ರೋಲ್ ಪಂಪ್ ಅದ ರೀ. ಇದು ನಯರ ಪೆಟ್ರೋಲ್ ಪಂಪ್ ಬೀದರ್ ಅಂತದ. ಹಾಂ ನೈರು ಇಷ್ಟು ಇದು ಇದ್ರ ಬಲ್ಲ ಅದ ರೀ, ನಯ ಕಮಲ್ ಬಲ್ಲಿ ಬಸ್ ಅವ್ರ. ಹಾಂ ಬಸ್ ಅವ್ರು ಸರ್. ಅವ್ರು ಟೋಟಲಿ ಅಂದ್ರೆ ಜನ ಭಾಳ ರೆಸ್ ಅವ ಸರ್, ಭಾಳ ರೆಸ್ ಅವ. ಹಾಂ ಮುಂಜೆ ಡಬ್ಬೆ ತುಂಬ್ಕೊಂಡು ಅವರು 50,000 ರೂಪಾಯಿ ತುಂಬ್ಕೊಂಡು ಹೋಗು, ಅವರು 30,000 ರೂಪಾಯಿ ತುಂಬ್ಕೊಂಡು ಹೋಗು ಹೊಲತ್ತಾರ. ನೋಡ್ಬೋದು ನೀವು, ಇದು ಸಿಬ್ಬಂದಿಗಳ ಮಾತಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಬೈಕ್ ಸವಾರರು ಪೆಟ್ರೋಲ್ ಹಾಕೋಲಕ್ಕೆ ಬರ್ತಾ ಇದ್ದಾರೆ. ಆ ಪೆಟ್ರೋಲು ಹಾಕೋಬೇಕು ಅಂತ ಬರ್ತಾ ಇದ್ದಾರೆ, ಅದ್ರ ಪೆಟ್ರೋಲ್ ಇಲ್ಲ. ಕಾರಣ ಜನ ಏನದ ಟೋಟಲಿ ಎಲ್ಲೋ ಒಂದು ಕಡೆ ಸಿಗ್ತದೋ ಇಲ್ಲೋ ಅಂತೇಳಿ ಪ್ಯಾನಿಕ್ ಆಗಿ ಪೆಟ್ರೋಲ್ ಬಂಕಿಗೆ ಮುಗಿ ಬೀಳ್ತಾ ಇದ್ದಾರೆ. ಹೀಗಾಗಿ ಪೆಟ್ರೋಲ್ ಬಂಕಲ್ಲಿ ಕೂಡ ನೋ ಸ್ಟಾಕ್ ಬೋರ್ಡ್ ಹಾಕಂತ ಪರಿಸ್ಥಿತಿ ಗೊತ್ತಾ ಗಡಿ ಜಿಲ್ಲೆ ಬೀದರಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದು ಕಡೆಯಲ್ಲಿ ಎಲ್ಲ ದರವೂ ಕೂಡ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರ್ತಾ ಇದೆ. ಹೀಗಿರುವಾಗ ಜನರಿಗೊಂದು ರಿಲೀಫ್ ಇದು. ಮಧ್ಯಪ್ರಾಚ್ಯ ಯುದ್ಧ, ಈ ಯುದ್ಧದ ಸಮಯದಲ್ಲಿ ಏರುತ್ತಿರುವಂಥ ಗಗನಕ್ಕೇರುತ್ತಿರುವಂಥ ಬೆಲೆ, ಇದರ ನಡುವೆ ಸಾಮಾನ್ಯ ಜನರಿಗೊಂದು ರಿಲೀಫ್ ಅಂತೆ. ಕಡಿಮೆ ಆಗುತ್ತಾ ಡೀಸೆಲ್ ಮತ್ತು ಪೆಟ್ರೋಲ್ನ ದರ? ಕ್ವಶನ್ ಮಾರ್ಕ್. ಗ್ಯಾಸ್ ಬಿಕ್ಕಟ್ಟಿನ ನಡುವೆ ಗ್ರಾಹಕರಿಗೆ ಬಿಗ್ ರಿಲೀಫ್ ಇದು. ಜನರಿಗೆ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ನೀಡಿದೆ. ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ ಗಣನೀಯವಾಗಿ ಇಳಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ 10 ರೂಪಾಯಿ ಇಳಿಕೆ. ಪೆಟ್ರೋಲ್ ಮೇಲಿನ ಎಕ್ಸೈಸ್ ಸುಂಕ 13ರಿಂದ 3ಕ್ಕೆ ಇಳಿಕೆ ಮಾಡಿದ್ದಾರೆ. ಡೀಸೆಲ್ ಮೇಲಿನ ಅಬಕಾರಿ ಟ್ಯಾಕ್ಸ್ ಸಂಪೂರ್ಣ ರದ್ದು ಮಾಡಿದ್ದಾರೆ. ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಇಳಿಕೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಗ್ಯಾಸ್ ಬಿಕ್ಕಟ್ಟಿನ ನಡುವೆ ಗ್ರಾಹಕರಿಗೆ ಇದೊಂದು ವಿಚಾರ ಈಗ ಸ್ವಲ್ಪ ನಿರಾಳರಾಗುವಂತೆ ಮಾಡಿದೆ. ಕಡಿಮೆ ಆದಮೇಲೆ ಆದರೆ ಅಂಥದ್ದೊಂದು ಪ್ರಸ್ತಾಪ ಇದೆ. ಇನ್ನು ನಮ್ಮ ಜೊತೆಲಿ ಈಗ ಮಾತಾಡೋದಕ್ಕೆ ಪೆಟ್ರೋಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವ ಬಾಲಾಜಿ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಬಾಲಾಜಿ ಅವರೇ ನಮಸ್ಕಾರ. ನಮಸ್ತೆ ರಂಜಿತ್ ಸಾಹೇಬ್ರೆ. ಹೇಳಿ ಬಾಲಾಜಿ ಅವರೇ, ಪೆಟ್ರೋಲ್ದೇನಾದರೂ ರೇಟ್ ಕಮ್ಮಿ ಆಗ್ಬೋದಾ? ಈಗ ಎಕ್ಸೈಸ್ ಸುಂಕ ಎಲ್ಲ ಕಡಿಮೆ ಮಾಡಿದ್ರಲ್ಲ, ಹಾಗಾಗಿ. ಇಲ್ಲ ಸರ್ ಆಗುದಿಲ್ಲ. ಈ ಎಕ್ಸೈಸ್ ಡ್ಯೂಟಿ ಅನ್ನೋದು ಏನ್ ಲಾಸ್ ಆಗ್ತಾ ಇದೆಯೋ, ನಾವು ಏನ್ ಮಾರಾಟ ಮಾಡೋದ್ರಿಂದ ಈ ಡಾಲರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕ್ರೂಡ್ ಬ್ರೆಂಟ್ ಜಾಸ್ತಿ ಆಗಿದೆ. ನಾವು ಈ ಸಾರ್ವಜನಿಕರ ಮೇಲೆ ಬೀಳಬಾರ್ದು ಭಾರ ಅಂತೇಳಿ ನಮ್ಮ ಸರ್ಕಾರ ಅದನ್ನ ಅವರೇ ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ. 10 ರೂಪಾಯಿ ಕಡಿಮೆ ಎಕ್ಸೈಸ್ ಡ್ಯೂಟಿ ಮಾಡಿದ್ದಾರೆ. ಇದರಲ್ಲಿ ಡೀಸೆಲ್ ಅಲ್ಲಿ 0 ಮಾಡಿದ್ದಾರೆ. ಅದರಿಂದ ಪ್ರೈಸಸ್ ಏನು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ ಸಾಹೇಬ. ಹಾಗೆ ಮತ್ತೆ ಏನೀಗ ಏರ್ತಾ ಇದೆಯಲ್ಲ ಸರ್, ಪ್ರೀಮಿಯಂ ಪೆಟ್ರೋಲ್ ದರ 5 ರೂಪಾಯಿ ಹೆಚ್ಚು ಕಮ್ಮಿ ಜಾಸ್ತಿ ಆಗಿರಬೇಕು ಸರ್. ಇದು ಮತ್ತು ಜಾಸ್ತಿ ಆಗುತ್ತಾ? ಏನಾದರೂ ಪ್ರೊಡಕ್ಷನ್ ಕಮ್ಮಿ ಆಗಿದೆಯಾ? ಹೇಗೆ ಪೂರೈಕೆ ಕಮ್ಮಿ ಆಗ್ತಿದೆಯಾ? ಸಪ್ಲೈ ಇಲ್ವಾ? ಯಾಕೆ ನೋ ಸ್ಟಾಕ್ ಅಂತ ಯಾಕೆ ಬೋರ್ಡ್ ಹಾಕ್ತಿದ್ದಾರೆ ಸಾಹೇಬ? ಇದರಲ್ಲಿ ನಾವು ಪ್ರೊಡಕ್ಷನ್ ಬಹಳ ಕಡಿಮೆ ಇಂಡಿಯಾದಲ್ಲಿ ಮಾಡೋದು. ನಾವು 40 ಕಂಟ್ರೀಸ್ ಇಂದ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ, ಈ ಇರಾನ್ ಕಡೆಯಿಂದ ಸ್ವಲ್ಪ ಗಲ್ಫ್ ಕಂಟ್ರೀಸ್ ಇಂದ ಬರೋದನ್ನ ಸ್ವಲ್ಪ ಕಡಿಮೆ ಆಗಿದೆ. ಅಷ್ಟು ಬಿಟ್ಟು ಬೇರೆ ಕಂಟ್ರೀಸ್ ಇಂದ ಬರೋದು ಬರ್ತಾ ಇದೆ. ಬಟ್ ಆದ್ರೆ ಎಲ್ಲ ಸುತ್ತಕೊಂಡು ಬರಬೇಕಲ್ಲ, ಅದರಿಂದ ಸ್ವಲ್ಪ ಡಾಲರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಬ್ರೆಂಟ್ ಪ್ರೈಸ್ನು ಜಾಸ್ತಿ ಆಗಿದೆ. ಇದು ಸ್ವಲ್ಪ ಶಾರ್ಟ್ ಕಟ್ ಇಂದ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇತ್ತು ಪ್ರಾಡಕ್ಟ್. ಈಗ ಈ ಪ್ಯಾನಿಕ್ ಬೈಯಿಂಗು ಇದೆಲ್ಲ ಆಗ್ತಾ ಇರೋದು ಎಲ್ಲಿ ಕೆಲವು ಕಡೆ, ನಾನು ನಿನ್ನೆ ಮೊನ್ನೆನು ತಮ್ಮ ಟಿವಿ ಅವ್ರಿಗೂ ಹೇಳಿದೆ, ಸ್ವಲ್ಪ ಕ್ರೆಡಿಟ್ ಫೆಸಿಲಿಟಿ ವ್ಯತ್ಯಾಸ ಆಗಿತ್ತು ಡೀಲರ್ಗಳಿಗೆ. ಅದರಿಂದ 1-2 ಬಂಕು ಡ್ರೈ ಆಗಿರ್ಬೋದು ಬಿಟ್ಟು ಕಂಪನಿಗಳಲ್ಲಿ ಸಾಕಷ್ಟು ಸ್ಟಾಕ್ ಇದೆ. ಯಾರನ್ನೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸಾಹೇಬ. ಬಾಲಾಜಿ ಅವರೇ, ನನಗೆ ಈಗ ಒಂದು ಅನುಮಾನ. ಈ 10 ರೂಪಾಯಿ ಏನೋ ಸುಂಕ ಇದೆಯಲ್ಲ ಸರ್, ಎಕ್ಸೈಸ್ ಸುಂಕ, ಇದು ಮೊದಲು ಯಾರಿಗೆ ಹೋಗ್ತಾ ಇತ್ತು, ಈಗ ಇದನ್ನ ಕಡಿಮೆ ಮಾಡಿರೋದ್ರಿಂದಾಗಿ ಯಾರಿಗೆ ಹೋಗಲ್ಲ, ಇದು ಹೆಂಗೆ ವ್ಯವಹಾರ ಹೆಂಗೆ ನಡೆಯುತ್ತೆ ಅಂತ? ಸರ್, ಈ ವಿಷಯದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಅಭಿನಂದಿಸ್ತೀನಿ. ಈ ವಿಚಾರದಲ್ಲಿ ಈಗ ಇಂಥ ಸಮಯದಲ್ಲಿ ಗ್ರಾಹಕರ ಮೇಲೆ ಭಾರ ಬೀಳಬಾರ್ದು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರನೇ ಅದನ್ನ ಸರ್ಕಾರದ ವತಿಯಿಂದಾನೇ ಕಡಿಮೆ ಮಾಡ್ಕೊಂಡಿದೆ ಸರ್. ಇದು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗ್ತಾ ಇತ್ತು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತಾರೆ ಇದನ್ನ. ಅದರಿಂದ ಈ ರೇಟ್ ವ್ಯತ್ಯಾಸ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಏನು ಅವ್ರಿಗೆ 10 ರೂಪಾಯಿ ಹೋಗ್ತಾ ಇತ್ತು ಅದನ್ನ ಅವರೇ ಕನ್ಸ್ಯೂಮ್ ಮಾಡಿಕೊಂಡು ಗ್ರಾಹಕರ ಮೇಲೆ ಭಾರ ಬೀಳಬಾರ್ದು ಅಂತ ಮಾಡಿದ್ದಾರೆ ಸರ್. ಇದು ವೆರಿ ಗುಡ್ ಮೂವ್. ಓಕೆ ಬಾಲಾಜಿ ಅವರೇ, ಈಗ ಸಹಜವಾಗಿ ಸರ್ಕಾರ
ನೋಟಿಸ್ಗಳನ್ನು ಹೊರಡಿಸ್ತಾ ಇದೆ. ಪೆಟ್ರೋಲ್ ಬಂಕ್ನವ್ರಿಗೆ ಹೇಳ್ತಾ ಇದ್ದಾರೆ, ಜನರಿಗೂ ಕೂಡ ಹೇಳ್ತಾ ಇದ್ದಾರೆ ಪೆಟ್ರೋಲ್ ನಮ್ಮಲ್ಲಿ ಬೇಕಾದಷ್ಟು ಅಗತ್ಯ ಇದೆ, ನೀವು ಯಾರೂ ಪ್ಯಾನಿಕ್ ಆಗೋದು ಬೇಡ ಅಂತ ಹೇಳಿ. ತಾವೇನು ಹೇಳ್ತೀರಿ ಸರ್ ಎಲ್ರಿಗೂ? ಹೌದು ಸರ್, ಯಾರು ಅಗತ್ಯ ಪಡೋ ಅವಶ್ಯಕತೆ ಇಲ್ಲ, ಸಾಕಷ್ಟು ದಾಸ್ತಾನು ಇದೆ. ಪ್ಯಾನಿಕ್ ಬೈಯಿಂಗ್ ಮಾಡಿ ನಾನು ಹೇಳೋದು ಇಷ್ಟೇ ಸರ್ ಸಾರ್ವಜನಿಕರಿಗೆ, ಈ ಬಾಟಲ್ ಅಲ್ಲಿ ಜೆರ್ರಿ ಕ್ಯಾನ್ ಅಲ್ಲಿ ತಗೋಬೇಡಿ. ಯಾಕೆ ಅಂದ್ರೆ ಅದು ಎಕ್ಸ್ಪ್ಲೋಸಿವ್. ಮನೆಯಲ್ಲಿ ಇಟ್ಟಿದ್ರೆ ಎನಿ ಟೈಮ್ ಇಟ್ ಕ್ಯಾನ್ ಎಕ್ಸ್ಪ್ಲೋಸಿವ್ ಆಗುತ್ತೆ. ಅದರಿಂದ ಏನು ಆತಂಕ ಪಟ್ಟು ಬಾಟಲ್ ಗಿಟ್ಲಲ್ಲಿ ತುಂಬಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂತೀವಿ ಸರ್. ಥ್ಯಾಂಕ್ ಯು ಬಾಲಾಜಿ ಅವರೇ, ನಮ್ಮ ಜೊತೆಲಿ ತಾವು ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಬಾಲಾಜಿ ಈ ಪೆಟ್ರೋಲ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಾ ಇದ್ರು, ಪೆಟ್ರೋಲ್ ಮೇಲಿನ ಎಕ್ಸೈಸ್ ಸುಂಕವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆಯಲ್ಲ, ಇದರಿಂದಾಗಿ ಪೆಟ್ರೋಲ್ ದರ ಏನು ಕಮ್ಮಿ ಆಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದನ್ನು ನಾವು ಎಲ್ಲರೂ ಕೂಡ ಒಪ್ತೀವಿ. ಆದರೆ ಪೆಟ್ರೋಲ್ ದರ ಏನೂ ಕಮ್ಮಿ ಆಗೋದಿಲ್ಲ, ಹಾಗೆ ಯಾವುದೇ ಪೂರೈಕೆಯಲ್ಲಿಯೂ ಕೂಡ ವ್ಯತ್ಯಯ ಆಗೋದೂ ಇಲ್ಲ. ಗ್ರಾಹಕರಿಗೆ ಎಷ್ಟು ಈಗ ಪೆಟ್ರೋಲ್ ಲಭ್ಯ ಇದೆಯೋ ಮುಂದೂ ಕೂಡ ಅದೇ ಲಭ್ಯ ಇದೆ. ಅದ್ರ ಹೊರತಾಗಿ ಕಡಿಮೆ ಆಗೋದಿಲ್ಲ, ಮತ್ತು ಯಾವುದೇ ಅಭಾವವೂ ಕೂಡ ಇಲ್ಲ, ಕೊರತೆ ಕೂಡ ಇಲ್ಲ, ಹಾಗೆ ರೇಟ್ ಕೂಡ ಕಮ್ಮಿ ಆಗೋದಿಲ್ಲ. ಎಕ್ಸೈಸ್ ಸುಂಕ ಕಡಿಮೆ ಆಗಿದೆ ಅಂಥೇಳಿ ರೇಟ್ ಕಮ್ಮಿ ಆಗೋದಿಲ್ಲ ಅನ್ನೋದನ್ನು ಪೆಟ್ರೋಲ್ ಅಸೋಸಿಯೇಷನ್ನವರೇ ಹೇಳ್ತಾ ಇದ್ದಾರೆ. ಬಹುಶಃ ಜನ ಇನ್ನಾದರೂ ಕೂಡ ಹೆಚ್ಚಾಗಿ ನೀವು ಪೆಟ್ರೋಲ್ ಅಗತ್ಯಕ್ಕಿಂತ ಹೆಚ್ಚಿಗೆ ತುಂಬಿಸ್ಕೊಳ್ಳೋದಲ್ಲ ಬೇಡ ಅಂತ ಅನಿಸುತ್ತೆ. ಕೊಲ್ಲಿ ರಾಷ್ಟ್ರಗಳ ಭೀಕರ ಕದನ ಈಗ ಒಂದಾದ ನಂತರ ಒಂದು ಸಮಸ್ಯೆಗೆ, ಒಂದಾದ ನಂತರ ಒಂದು ಅವಾಂತರಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿದಿನವೂ ಕೂಡ ನಾವು ಇದರಿಂದ ಪರಿತಪಿಸ್ತಾ ಇದ್ದೀವಿ. ಸುಮಾರು 28ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ ಕೊಲ್ಲಿ ಮಹಾಕದನ. 28ನೇ ದಿನಕ್ಕೆ ಕೊಲ್ಲಿ ಕದನ ಕಾಲಿಟ್ಟಿದೆ. ಯುದ್ಧದ ಎಫೆಕ್ಟ್ ಕರ್ನಾಟಕಕ್ಕೂ ಕೂಡ ತಟ್ಟುತ್ತಿದೆ. ದಿನದಿಂದ ದಿನಕ್ಕೆ LPG ಗ್ಯಾಸ್ ಸಂಕಷ್ಟ ಎದುರಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಬಿಕ್ಕಟ್ಟಿನಿಂದ ಗ್ಯಾಸ್ ದರವೂ ಕೂಡ ಹೆಚ್ಚಳವಾಗುತ್ತಿದೆ. ಕಾರವಾರದಲ್ಲಿ 56 ಇದ್ದ CNG ದರ 80ಕ್ಕೆ ಏರಿಕೆ ಆಗಿದೆ. ದರ ಏರಿಕೆಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. 28ನೇ ದಿನಕ್ಕೆ ಕೊಲ್ಲಿ ಮಹಾಯುದ್ಧ ಕಾಲಿಟ್ಟಿರೋದ್ರಿಂದಾಗಿ ಕರ್ನಾಟಕದಲ್ಲೂ ಕೂಡ ಜನ ಹೈರಾಣಾಗಿ ಹೋಗಿದ್ದಾರೆ. ಪರಿಸ್ಥಿತಿ ಬಹಳ ಗಂಡಾಂತರ ಆಗಿದೆ. ಗ್ಯಾಸ್ ಸಂಕಷ್ಟ ಬಿಡಿ, ಅದು ಮನೆಯಲ್ಲೂ ಕೂಡ ಜನ ಪರಿತಪಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಸಂಭವಿಸುತ್ತಿರುವಂಥ ಯುದ್ಧದಿಂದಾಗಿ LPG ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಾನೀಗ ಕಾರವಾರದ ಶೇಜ್ವಾಡದಲ್ಲಿರುವ LPG ಗೋ ಗ್ಯಾಸ್ನ ಬಂಕ್ ಬಳಿ ಇದ್ದೇನೆ. ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈ ಒಂದು ಗ್ಯಾಸ್ಗಳನ್ನು ತುಂಬಿ ಆಟೋಗಳನ್ನು ಓಡಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಸುಮಾರು 60 ರೂಪಾಯಿ ಇದ್ದಂತಹ ಗ್ಯಾಸ್ನ ದರ ಕೆಜಿಗೆ 80 ರೂಪಾಯಿ ಅಷ್ಟಾಗಿರುವಂಥದ್ದು. ಹೀಗಾಗಿ ತೀವ್ರ ಕಷ್ಟವನ್ನು ಕೂಡ ಆಟೋ ಚಾಲಕರು ಅನುಭವಿಸ್ತಾ ಇರುವಂಥದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಬಂಧಪಟ್ಟ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸಿದರು. ಅದೇ ರೀತಿ ಕೂಡ ಇದೀಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ದರ ಜಾಸ್ತಿ ಆಗಿದ್ದರಿಂದ ತೀವ್ರ ಕಷ್ಟವನ್ನು ಕೂಡ ಅನುಭವಿಸ್ತಿದ್ದಾರೆ. ಗ್ಯಾಸ್ಗಳ ಒಂದು ದರ ಜಾಸ್ತಿ ಆಗಿದ್ದರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ? ಭಾಳ ಸಮಸ್ಯೆ ಆಗ್ತಾ ಉಂಟು. ಮೊದಲೇ 60 ರೂಪಾಯಿ ಇತ್ತು, ಈಗ ಏಕದಮ್ 20 ರೂಪಾಯಿ ಹೆಚ್ಚಾಗಿದೆ. ಆದ್ದರಿಂದ ನಾವು ಪ್ಯಾಸೆಂಜರ್ ಹತ್ರ ದುಡ್ಡು ತೊಗೊಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅದರಿಂದ ಬೇಗನೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಟೋದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಾ ಉಂಟು. ಅದು ದಯವಿಟ್ಟು ಬೇಗನೆ ಒಂದು ಸ್ವಲ್ಪ ದರ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆನೂ ಇಷ್ಟೇ ದರ ಇದೆಯಾ ಅಥವಾ ಹೇಗೆ ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ ಸರ್? ಅಂಗೋದಲ್ಲಿ ಒಂದು ಕಡಿಮೆ ಉಂಟಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಇಲ್ಲಿ 20 ರೂಪಾಯಿ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಮೊದಲು ಕಡಿಮೆ ಇತ್ತು. ಹೌದು ಸರ್, ಈಗ ಕಷ್ಟ ಆಗ್ತಾ ಉಂಟು. ನಾವು ಪ್ಯಾಸೆಂಜರ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ದುಡ್ಡು ತೊಗೊಳಾಗೋದಿಲ್ಲ. ಅದರಿಂದ ಭಾಳ ಇದಾಗ್ತಾ ಉಂಟು. ಧನ್ಯವಾದಗಳು. ಇವಿಷ್ಟು ಆಟೋ ಚಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ, ಆದರೆ ನಾವು ಪ್ಯಾಸೆಂಜರ್ಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಿಕ್ಕೆ ಆಗೋದಿಲ್ಲ.
ಗಮನಿಸ್ಬೋದು. ಮಹತ್ವದ ಸೂಚನೆಯ ಒಂದು ಫಲಕಗಳನ್ನು ಕೂಡ ಸಂಬಂಧಪಟ್ಟಂತೆ ಗ್ಯಾಸ್ ಬಂಕ್ಗಳ ಮುಂದೆ ಅಳವಡಿಸಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಹೀಗಾಗಿ ಆಟೋ ಚಾಲಕರಿಗೆ ಮತ್ತು ವಾಹನ ಸವಾರರಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ಆದರೆ 60 ರೂಪಾಯಿ ಇರುವಂಥ ಒಂದು ಗ್ಯಾಸ್ ದರವನ್ನು 80 ರೂಪಾಯಿ ಮಾಡಿರುವುದು ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂಥ ಒಂದೇ ಒಂದು ಗ್ಯಾಸ್ ಕಂಪನಿ, ಬೇರೆಡೆಗೆ ಹೋಲಿಸಿದರೆ ಬೇರೆ 3-4 ಗ್ಯಾಸ್ ಬಂಕ್ಗಳಿದೆ. ಕೇವಲ ಒಂದೇ ಬಂಕ್ಗಳಿರೋದ್ರಿಂದ ಆಟೋ ಚಾಲಕರು ಅನಿವಾರ್ಯವಾಗಿ ಗ್ಯಾಸ್ಗಳನ್ನು ತುಂಬಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಗ್ಯಾಸ್ಗಳ ದರ ಜಾಸ್ತಿ ಆಗಿದ್ರೆ ತೊಂದರೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ಗ್ಯಾಸ್ ಕಳ್ಳಾಟ ಇದರ ನಡುವೆ ಜೋರಾಗಿ ನಡೀತಾ ಇದೆ. ಕಾಳ ದಂಧೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿರುವುದನ್ನು ರಿಪಬ್ಲಿಕ್ ಕನ್ನಡವೇ ವರದಿ ಪ್ರಸಾರ ಮಾಡಿತ್ತು. ನಾವೇ ಅಧಿಕಾರಿಗಳಿಗೆ ಕಣ್ತೆರೆಸಿದ್ವಿ. ಗ್ಯಾಸ್ ಎಮರ್ಜೆನ್ಸಿಯ ಸಮಯದಲ್ಲೂ ಕೂಡ ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಮಾಡ್ತಾ ಇದ್ದಾವೆ. ಸಿಲಿಂಡರ್ ಸಿಗದ ಹಿನ್ನೆಲೆ ಗ್ರಾಹಕರು ರೊಚ್ಚಿಗೆದ್ದಿದ್ದಾರೆ. ಕೊಪ್ಪಳದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಲಿಂಡರ್ ಲೋಡ್ ಬಂದಿಲ್ಲ ಅಂತೇಳಿ ಏಜೆನ್ಸಿಯವರು ಹೇಳ್ತಾ ಇದ್ದಾರೆ. ಬೋರ್ಡ್ ಅಂಟಿಸಿ ಗ್ಯಾಸ್ ಏಜೆನ್ಸಿ ಲಾಕ್ ಮಾಡಿದೆ. ನೋಡಿ, ಏಜೆನ್ಸಿಗಳು ಶಟರ್ ಎಳೆದುಕೊಂಡು ಮನೆಗೆ ಹೋಗಿದ್ದಾರೆ. ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಬ್ಲ್ಯಾಕಲ್ಲಿ ಸಿಗ್ತಾ ಇದೆ ಅನ್ನುವಂಥ ಅನುಮಾನ ಇದೆ. ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂಥ ಡೌಟ್ ಇದೆ ಜನರಿಗೆ. ಹಾಗೆ ಜನ ಎಲ್ಲ ಭಾಳ ಅಸಮಾಧಾನಗೊಂಡಿದ್ದಾರೆ, ಸಿಟ್ಟಾಗಿದ್ದಾರೆ. ಗ್ಯಾಸ್ ಏಜೆನ್ಸಿಗಳು ನಮ್ಗೆ ಕೊಡ್ತಾ ಇಲ್ಲ, ದುಬಾರಿ ಹಣ ಕೊಟ್ಟವ್ರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡವೇ ಇದನ್ನು ಸತ್ಯಾಸತ್ಯತೆಯನ್ನು ಬಯಲು ಮಾಡಿತ್ತು. ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ನೀವು ನೋಡಿದರೆ ಶಟರ್ ಕ್ಲೋಸ್ ಮಾಡಿದ್ದಾರೆ. ಜನ ಎಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾದಾಗಿಂದ ಏನಂತಂದ್ರೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಏನಂತಂದ್ರೆ ಸಿಲಿಂಡರ್ಗಳ ಅಭಾವ ಒಂದು ಸೃಷ್ಟಿಯಾಗಿದೆ. ಈಗಾಗಲೇ ಏನಂತಂದ್ರೆ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಸರ್ಕಾರ ಹೇಳ್ತಾ ಇತ್ತು. ಆದರೆ ಸದ್ಯ ಕೊಪ್ಪಳದಲ್ಲಿ ಏನಂದ್ರೆ ಈಗಾಗಲೇ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಸದ್ಯ ನಾನು ಏನಂತಂದ್ರೆ ಕೊಪ್ಪಳದ ಗವಿಮಠ ರಸ್ತೆಯಲ್ಲಿರುವಂತಹ ಏನು ಈಗಾಗಲೇ KFC SC ಏನು ಭಾರತ್ ಗ್ಯಾಸ್ ಏಜೆನ್ಸಿ ಏನಿದೆ ಅದರ ಮುಂದ್ಗಡೆ ಇದ್ದೀನಿ. ಈ ಏಜೆನ್ಸಿ ಕಳೆದ 4-5 ದಿನಗಳಿಂದ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಹೀಗಾಗಿ ಇಲ್ಲಿಗೆ ಬರ್ತಕ್ಕಂತಹ ಗ್ರಾಹಕರಿಗೆ ಯಾವುದೇ ರೀತಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಇಲ್ಲಿ ವಿತರಣೆ ಮಾಡ್ತಾ ಇಲ್ಲ. ಹೀಗಾಗಿ ಕಳೆದ 3-4 ದಿನಗಳಿಂದ ಸಾಕಷ್ಟು ಜನ ಗ್ರಾಹಕರು ಈ ಒಂದು ಏಜೆನ್ಸಿಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಏನಂದರೆ ಗ್ಯಾಸ್ ಏಜೆನ್ಸಿಯವರು ಸಿಲಿಂಡರ್ಗಳ ಅಭಾವ ಇರುವುದರಿಂದ, ಲೋಡ್ ಬರದೇ ಇರುವುದರಿಂದ ಗ್ರಾಹಕರು ಸಹಕರಿಸಬೇಕು ಅಂತಕ್ಕಂಥ ಒಂದು ಬೋರ್ಡನ್ನು ಕೂಡ ಇಲ್ಲಿ ಹಾಕಿ 2-3 ದಿನಗಳಿಂದ ಈ ಒಂದು ಏಜೆನ್ಸಿಯನ್ನು ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ದಿನನಿತ್ಯ ಬರ್ತಕ್ಕಂತಹ ನೂರಾರು ಜನ ಏನು ಕಸ್ಟಮರ್ಸ್ ಏನಿದ್ದಾರೆ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಯಾವಾಗ ಸಿಲಿಂಡರ್ ಬರುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಸಿಲಿಂಡರ್ಗಾಗಿ ಏನು ನೂರಾರು ಜನರು ಇಲ್ಲಿ ಬಂದು ಒಂದು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3-4 ದಿನಗಳಿಂದ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈಗಾಗಲೇ ಇಲ್ಲಿ ಯಾವುದೇ ರೀತಿ ಏನಂತಂದ್ರೆ ಅಹಿತಕರ ಘಟನೆ ಆಗಬಾರ್ದು, ಯಾವುದೇ ರೀತಿ ಗಲಾಟೆ ಕೂಡ ಆಗಬಾರ್ದು ಅಂತೇಳಿ ಕೊಪ್ಪಳ ನಗರ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಬರ್ತಕ್ಕಂಥ ಗ್ರಾಹಕರು ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಆಕ್ರೋಶಗೊಳ್ತಾರೆ, ಏನಾದರೂ ಅಹಿತಕರ ಘಟನೆಗಳು ಕೂಡ ನಡೀಬೋದು ಅಂತಕ್ಕಂಥ ಮುಂಜಾಗ್ರತೆಯಿಂದ ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ಮುಖಾಮನ್ನು ಹೂಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಒಂದು ರೀತಿ ಏನು ಮನವಿಯನ್ನು ಮಾಡ್ತಾ ಇದ್ದಾರೆ, ಲೋಡ್ ಬಂದ ನಂತರ ತಮಗೆ ವಿತರಣೆ ಮಾಡಲಾಗುತ್ತೆ ಅಂತೇಳಿ. ಆದರೆ ಗ್ಯಾಸ್ ಏಜೆನ್ಸಿಯವರು ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ಇಲ್ಲಿ ಬರ್ತಕ್ಕಂಥ ಜನರಿಗೆ ಕೊಡ್ತಾ ಇಲ್ಲ. ಸದ್ಯ ಇಲ್ಲಿ ಸುಮಾರು ಜನ ಗ್ರಾಹಕರು ಬಂದಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅದರ ಯಾವಾಗಿಂದ ಬಂದಿರಿ, ಏನು ಸಮಸ್ಯೆ ಆಗತ್ತೆ ಇಲ್ಲಿ, ಯಾಕೆ ಬಂದ್ ಮಾಡ್ಯಾರ? ಯಾಕೆ ಬಂದ್ ಮಾಡ್ಯಾರ ಅಂದ್ರೆ ಸಿಲಿಂಡರ್ ಸಿಗೋಲ್ಲ ಅಂತ ಬಂದ್ ಮಾಡಿ. ಎಲ್ಲ ಸ್ಟಾಕ್ ಬರ್ತದ, ಎಲ್ಲ ಬ್ಲಾಕ್ ಮಾಡ್ಕೊಂತಾರ. ಒಂದು ವಾರ ಅಡ್ಡಾಡಕತ್ತಿ ನಾವು ಇಲ್ಲ ಅಂತ ಹೇಳ್ತಾರ. ಇಲ್ಲ ಕ್ಲೋಸ್ ಮಾಡಿಬಿಟ್ರಲ್ಲ, ಯಾರನ್ನ ಕೇಳಿದ್ರಿ? ಎಲ್ಲಿ ಕ್ಲೋಸ್ ಮಾಡಿ? ನಿನ್ನೆ ಬಂದಿವಿ ಸರ್, ಮೊನ್ನೆ ಬಂದು ಇವತ್ತು ಕ್ಲೋಸ್ ಮಾಡ್ಯಾರ. ಇಷ್ಟೊತ್ತಾದ್ರೂ ಬಂದಿಲ್ಲ. ಮುಂಜಾನೆ 9:00 ಒಬ್ರು ಬಂದಿದ್ರು. ಮುಂದ್ ಬರ್ರಿ. ಒಬ್ರು ಸ್ಟಾಪ್ ಬಂದಿದ್ರು, ಇಲ್ಲಿ ಬಂದು 5 ನಿಮಿಷದಾಗ ಬರ್ತಾರ, 10 ನಿಮಿಷದಾಗ ಬರ್ತಾರ ಅಂತ ಹೇಳಿ ಕೇವಲ 1 ತಾಸುವರೆಗೆ ವೇಟ್ ಮಾಡಿದ್ರು ಎಲ್ಲರೂ. ಆಮೇಲೆ ಗುದಾಮ್ನಲ್ಲಿ ಯಾವುದು ಸ್ಟಾಕ್ ಇಲ್ಲ, ನೀವು ನಾಳೆಗೆ ಬರ್ರಿ ಅಂತ ಹೇಳಿದ್ರು ಎಲ್ಲರೂ. ಎಷ್ಟು ದಿವಸ ಆಯ್ತು ನೀವು ಬುಕ್ ಮಾಡಿ? ನಾವು ಬುಕ್ ಮಾಡಿ 15 ದಿವಸ ಆಗಿದೆ ಸರ್. ಇಲ್ಲೇ ಇದೆ ಬುಕ್ಕ ನಮ್ಮದು. ಅಲ್ಲ, ನಮಗೆ ಮಂಡೇ ಕೊಡ್ತೀನಿ ಅಂತ ಹೇಳಿದ ಅವನು.
ಈಗ ಫೋನ್ ಇರ್ತಾ ಇಲ್ಲ. ಅಲ್ಲ ಈಗ ನಿಮ್ಗೆ ಕನ್ಫರ್ಮೇಷನ್ ಮೆಸೇಜ್ ಬಂದತ್ತೆ? ಹಾಂ, ಮೆಸೇಜ್ ಬಂದಿದೆ ಸರ್. ಅದು ಮಂಡೇ ಕೊಡ್ತೀನಿ ಅಂತ ಹೇಳಿ ಅವನು ರಿಸೀಪ್ಟ್ ಹರ್ಕೊಂಬರ್ತೀನಿ, ನಾನು ಕೊಡ್ತೀನಿ ಅಂತ ಹೇಳಿದವನು. ಬುಕ್ಕಿಂಗ್ ಆಗಿ ಪೇ ಆಗಿ ಎಲ್ಲ ತೊಗೊಂಡು ಹೋಗ್ಯಾರ. ಈಗ ತೊಗೊಂಡು ಹೋದವರು ಹಾಕ್ಯಾಡಿ ಈಗ ತೊಗೊಂಬಂದು ಹೋದ್ರು. ಈಗ ಎಷ್ಟು ದಿವಸ ಆಯ್ತು ನೀವು ಬರಾಕತ್ತೆ? ಒಂದು ವಾರ ಆಯ್ತು ನೋಡ್ರಿ. ಈಗ ಮತ್ತೆ ಹೆಂಗ್ ಮಾಡತ್ತೀರಿ? ಮನ್ಯಾಗ ಸಿಲಿಂಡರ್ ಖಾಲಿ ಆಗೈತೆ? ಸಿಲಿಂಡರ್ ಖಾಲಿ, ಒಲೆ ಎರಡೂ ಇಟ್ಕೊಂಡಿರ್ತೀವಿ, ಮತ್ತೆ ಬಿಡುಗಡೆ ಇಲ್ಲ. ಅಲ್ಲ ಈಗ ಅಲ್ಲೇ ನಂಬರ್ ಕೊಟ್ಟಾರ, ಅದಕ್ಕೆ ಫೋನ್ ಹಚ್ಬೇಕಿಲ್ಲ ಏನಂತ ಕೇಳಿ. ಸರ ಬೇಷ್ ಬರ್ಕೊರಿ. 3 ಮಂದಿ ಸಾಹೇಬ್ರಾತು, ಅರ್ಧ ತಾಸು ಅನ್ನಕತ್ತಿ. ಮುಂದೆ ಯಾರು ಕೂಡ ಮಾತಾಡ್ಬೇಕು ನಾವು? ಇಲ್ಲೇ ದೊಡ್ಡ ಸರ್ ಕುಂತಾರ, ಯಾರು ಕೂಡ ಮಾತಾಡ್ಬೇಕು? ಯಾರಿಗೆ ಬೆಲೆ ಕೊಡ್ಬೇಕು? ಭಾಳ ಮಂದಿ ಬರ, ನನ್ನ ಕೈ ಹಿಡ್ಕೊರಿ ಸ್ವಲ್ಪ. ಆಗ್ಲಿ ಹಿಡಿಸಿನಿ, ಇನ್ನೊಬ್ರು ನೋಡು ನಡಕ್ತದ ಇಲ್ಲ. ಭಾಳ ಮಂದಿ ಬರತ್ತಾರ. ಹಂಗಲ್ಲ ಯಾವ ಸಮಸ್ಯೆ ಇರ್ತದೆ, ಏಜಿನ ಸಮಸ್ಯೆ ಇರ್ತದೆ, ಏನೋ ಇರ್ತದೆ. ಹಾರ್ಟ್ ಆಪರೇಷನ್ ಆಗ್ಯದ ಇಲ್ಲ, ನಿನ್ನೆ ರಾತ್ರಿ ಬಂದು ಬೋರ್ಡ್ ಹಾಕೋಣ. ನೌಕರಿ ಮಾಡ್ತಾನೆ ಇಲ್ಲ, ಈಗ ಸ್ಟಾಕ್ ಬಂದಿಲ್ಲ ಅಂತೇಳಿ ಬೋರ್ಡ್ ಹಾಕ್ಬೇಕು. ಋಣ ತಿಂತಾನಿಲ್ಲ ಗೌರ್ಮೆಂಟಿಂದ, ಮುಕ್ಳಿ ಮುಚ್ಕೊಂಡು ಹೋಗ್ತೀವಿ ನಾವು. ಈ ಸ್ಟಾಕ್ ಇಲ್ಲ ಅಂದ್ರೆ ಇಟ್ಟು ಬಂದು ಕದ ಹಾಕ್ಕೊಂಡು 10 ಬರ್ತೀವಿ ಅಂತ ಬೋರ್ಡ್ ಬರೋದು ಇದ್ದು ಇಷ್ಟೆಲ್ಲ ಸಮಸ್ಯೆ ಮಾಡಬಾರ್ದು. ಈಗ ನಿಮ್ಗೆಲ್ಲ ಭಾಳ ಹತ್ರ ಸಮಸ್ಯೆ ಆಗತ್ತೆ ಅಲ್ರಿ, ಮತ್ತೆ ಹೇಳಿದ್ನಲ್ಲ, ಕೈ ಹಿಡಿದು ನೋಡ್ರಿ ನಂದು. ಸದ್ಯ ಏನಂತಂದ್ರೆ ಈಗಾಗಲೇ ಸಾಕಷ್ಟು ಜನ ಏನು ಗ್ರಾಹಕರು ಇಲ್ಲಿ ಬಂದಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಂತ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ, ಗ್ರಾಹಕರನ್ನ ಒಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಸ್ಟಾಕ್ ಸರ್ಕಾರ ಹೇಳುತ್ತೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತೇಳಿ, ಆದ್ರೆ ಇವರು ಮಾತ್ರ ಇಲ್ಲಿ ಏನು ಸಿಲಿಂಡರ್ ಅಭಾವ ಅಂತೇಳಿ ಬೋರ್ಡ್ ಹಾಕಿ ಏನು ಏಜೆನ್ಸಿಯನ್ನ ಕ್ಲೋಸ್ ಮಾಡಿರೋದ್ರಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವ್ರೆಲ್ಲರಿಗೂ ಏನಂತಂದ್ರೆ ಒಂದು ರೀತಿ ಆರೋಗ್ಯದ ಸಮಸ್ಯೆ ಇದೆ, ನೂರಾರು ಸಮಸ್ಯೆಗಳಿದ್ದಾವೆ. ಇದೆಲ್ಲದರ ಜೊತೆಗೆ ಏನಂತಂದ್ರೆ ನಾವಿಲ್ಲಿ ಬಂದು ಕಳೆದ 2-3 ದಿನಗಳಿಂದ ನಿಂತಿದ್ದೀವಿ. ಈ ಸಮಸ್ಯೆಗೆ ಸರ್ಕಾರ ಕೂಡಲೇ ಒಂದು ಸಮಸ್ಯೆಗೆ ಒಂದು ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಆಕ್ರೋಶವನ್ನ ಗ್ರಾಹಕರು ಇಲ್ಲಿ ಹೊರ ಹಾಕ್ತಾ ಇದ್ದಾರೆ. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ ಕೊಪ್ಪಳದಲ್ಲಿ. ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಜನ ಪರಿತಪಿಸ್ತಾ ಇದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ಈಗ ಬಹಳ ಸಂಕಷ್ಟ ಎದುರಾಗಿದೆ. ಜನ ಹೈರಾಣಾಗಿ ಹೋಗಿದ್ದಾರೆ. ಮೊದಲಿಗೆ ಈ ಕ್ಷಣದ ಟಾಪ್ 5 ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡ್ಕೊಂಬರೋಣ ಬನ್ನಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಬುರುಡೆ ಬಿಟ್ಟಿದ್ದಾರೆ. ಭಾರತ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದೆ ನಾನು, ದಶಕಗಳಿಂದ ಇದ್ದ ಸಮಸ್ಯೆಯನ್ನ ಬಗೆಹರಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಹಾಗೂ ಹಾರ್ಮುಜ್ ಜಲಸಂಧಿಯನ್ನ ಕಾಯುವಲ್ಲಿ ತಮಗೆ ಸಹಕಾರ ನೀಡದ ನ್ಯಾಟೋ ಕೂಟದ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಮತ್ತೆ ಕಿಡಿಕಾರಿದ್ದಾರೆ. ನ್ಯಾಟೋ ನಿಷ್ಕ್ರಿಯವಾಗಿದೆ ಅಂತ ಟೀಕಿಸಿದ್ದಾರೆ. ಇನ್ನು ಅಮೆರಿಕ ಯಾರ ಸಹಾಯವೂ ಇಲ್ಲದೆ ಇರಾನಿನ ವೆಂಚರಿ ನಾಯಕತ್ವವನ್ನ ನಾಶಪಡಿಸಿದೆ ಅಂತ ಹೇಳಿಕೊಂಡಿದ್ದಾರೆ. ಇರಾನ್ ಜೊತೆಗಿನ ಶಾಂತಿ ಒಪ್ಪಂದದ ಮಾತನ್ನ ಅಮೆರಿಕ ತಳ್ಳಿ ಹಾಕಿದೆ. ಇರಾನ್ ಒಪ್ಪಂದ ಮಾಡಿಕೊಳ್ಳಲು ಬೇಡಿಕೊಳ್ಳುತ್ತಾ ಇದೆ, ನಾನಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನಿನ ತೈಲ ನಿಕ್ಷೇಪದ ಮೇಲೆ ಹಿಡಿತ ಸಾಧಿಸುವುದು ಒಂದು ಆಯ್ಕೆಯಷ್ಟೇ ಅಂದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಭಾರತದ ಮೇಲೆ ಪರಿಣಾಮ ಬೀರಿದೆ. ದೇಶ ತನ್ನ ತೈಲ ಮತ್ತು ಅನಿಲ ಅವಶ್ಯಕತೆಯನ್ನ ಖಚಿತಪಡಿಸಿಕೊಳ್ಳುವ ಪ್ರಯತ್ನಗಳನ್ನ ಮುಂದುವರಿಸಿದೆ. ಈ ಮಧ್ಯೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಸಭೆ ಕರೆದಿದ್ದಾರೆ. ಇರಾನ್ ನೌಕಾಪಡೆಯ ಮುಖ್ಯಸ್ಥ ಅಲಿರೆಜಾ ತಕ್ಸಿರಿ ಹಾರ್ಮುಜ್ ಜಲಸಂಧಿ ಬಳಿಕ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾರೆ. ಇದು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯನ್ನ ಇನ್ನಷ್ಟು ಉಲ್ಬಣಗೊಳಿಸಿದೆ. ತಕ್ಸಿರಿ ಹಾರ್ಮುಜ್ ಜಲಸಂಧಿಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇರಾನ್ ಪ್ರತೀಕಾರದ ಭೀತಿಯು ಗಲ್ಫ್ ರಾಷ್ಟ್ರಗಳು ಮತ್ತು ಜಾಗತಿಕ ಜಲಮಾರ್ಗಗಳಲ್ಲಿ ಭದ್ರತಾ ಬಿಕ್ಕಟ್ಟು ಜೊತೆ ತೈಲ ಬಿಕ್ಕಟ್ಟಿನ ಆತಂಕವೂ ಎದುರಾಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಈತನ ಕೊನೆಯ ಫೋಟೋ ಈಗ ಲಭ್ಯ ಆಗಿದೆ. ಖಮೇನಿಯ ಕೊನೆಯ ಗಳಿಗೆಯ ಫೋಟೋವನ್ನ ಈಗ ಇರಾನ್ ಬಹಿರಂಗ ಮಾಡಿದೆ. ಪುಸ್ತಕವನ್ನ ಓದುತ್ತಾ ಕುಳಿತಿರುವಂತಹ ಆಯತುಲ್ಲಾ ಖಮೇನಿಯ ಫೋಟೋ, ಆ ಫೋಟೋವನ್ನ ಈಗ ಇರಾನ್ ಬಹಿರಂಗಪಡಿಸಿದೆ. ಖಮೇನಿಯ ಕೊನೆಯ ಗಳಿಗೆಯ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ತನ್ನ ಸಾವಿಗೂ ಕೆಲ ಹೊತ್ತಿನ ಮುಂಚೆ ಪುಸ್ತಕ ಓದುತ್ತಾ ಕುಳಿತಿದ್ದಂಥ ಖಮೇನಿಯ ಫೋಟೋವನ್ನ ಇರಾನ್ ಈಗ ರಿಲೀಸ್ ಮಾಡಿದೆ. ಇರಾನ್ನ ಸರ್ವೋಚ್ಚ ನಾಯಕನ ಕೊನೆಯ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಇದೇ ಫೋಟೋ ನೋಡಿ.
ಕಮೇನಿಯ ಕೊನೆಯ ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಪುಸ್ತಕವನ್ನ ಓದುತ್ತಾ ಕುಳಿತಿರುವಂತ ಕಮೇನಿಯ ಫೋಟೋ ಈಗ ಲಭ್ಯ ಆಗಿರೋದು. ಪುಸ್ತಕ ಒಂದು ಕೋಣೆಯಲ್ಲಿ ಕೂತಿರುವಂತ ಕಮೇನಿ, ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಇದು ಸಾವಿಗೂ ಕೆಲ ಕ್ಷಣಗಳ ಹಿಂದಿನ ಫೋಟೋ ಅಂತ ಈಗ ರಿಲೀಸ್ ಮಾಡಲಾಗಿದೆ. ಸಾವಿಗೂ ಕೆಲ ಹೊತ್ತಿನ ಹಿಂದಿನ ಫೋಟೋ ಈಗ ಬಹಿರಂಗ ಆಗಿರೋದು. ಫೆಬ್ರವರಿ 28ರಂದು ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ದಾಳಿಯನ್ನ ಮಾಡಿತು. ಇರಾನ್ನ ಪ್ರಮುಖ ಕಚೇರಿಗಳು, ಕಮೇನಿಗೆ ಸಂಬಂಧಪಟ್ಟಂಥ ಕಚೇರಿಗಳು, ಭದ್ರತಾ ಕಚೇರಿಗಳು, ಅದರ ಜೊತೆಯಲ್ಲಿ ಆತನ ಮನೆ, ಹಾಗೆ ಆತ ತಂಗಿದ್ದಂಥ ಒಂದಷ್ಟು ಜಾಗಗಳೇನಿದೆ ಅದೆಲ್ಲವನ್ನು ಟಾರ್ಗೆಟ್ ಮಾಡಿಕೊಂಡು ಸರಿಸುಮಾರು 8ರಿಂದ 9 ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಪ್ರಿಸಿಷನ್ ಅಟ್ಯಾಕ್ನೊಂದಿಗೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿತ್ತು. ಆ ಜಂಟಿ ದಾಳಿಯಲ್ಲಿ ಮೊದಲ ದಿನವೇ ಕಮೇನಿಯನ್ನ ಹತ್ಯೆ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು. ಆದರೆ ಅದಕ್ಕೂ ಹಿಂದಿನ ಫೋಟೋ ಇದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಂದರೆ ಫೆಬ್ರವರಿ 28ಕ್ಕೂ ಹಿಂದಿನ ಫೋಟೋ ಇದು ಈಗ ರಿಲೀಸ್ ಮಾಡಲಾಗಿದೆ. ಈಗಾಗಲೇ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿದೆ. ಈಗಾಗಲೇ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ, ಅಲ್ಲಿಂದ ಈಗಾಗಲೇ ನಾಮಪತ್ರ ಸಲ್ಲಿಕೆ ಕೂಡ ಮಾಡಿದ್ದಾಗಿದೆ. ಅದರ ನಂತರದಲ್ಲಿ ಈ ಕಾಂಗ್ರೆಸ್ಗೆ ಇರುವಂಥ ಒಂದಷ್ಟು ಭದ್ರ ಬುನಾದಿ ಮತ ಬ್ಯಾಂಕ್ ಏನಿದೆ ಅದು ಕೂಡ ಅಲ್ಲಾಡುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ದಾವಣಗೆರೆಯ ಮುಸ್ಲಿಮರ ಬಂಡಾಯದ ಬೆಂಕಿ ಇದೀಗ ಜ್ವಾಲಾಮುಖಿಯಾಗಿದೆ. ಬಂಡಾಯ ನಾಯಕ ಸಾದಿಕ್ ಪೈಲ್ವಾನ್ ಮನವೊಲಿಸಲು ಕಾಂಗ್ರೆಸ್ ಧುರೀಣರು ವಿಫಲವಾಗಿದ್ದು, ಮತದಾನಕ್ಕೆ ದಿನಗಣನೆ ಶುರುವಾದ ಹೊತ್ತಲ್ಲೇ ಮತ್ತೊಂದು ಆತಂಕ ಎದುರಾಗಿದೆ. ಬೆಣ್ಣೆನಗರಿಯಲ್ಲಿ ಕರಗದ ಮುಸ್ಲಿಮರ ಬಂಡಾಯ, ಕಾಂಗ್ರೆಸ್ ವಿರುದ್ಧ ಸಿಡಿಯುತ್ತಾ ದಲಿತ ಎಡಗೈ ಸಮೂಹ. ಹೌದು, ಚುನಾವಣೆ ಅಂದ್ರೇನೆ ಅದು ಜಾತಿಗಳ ಸಮೀಕರಣ. ಸಣ್ಣ ಪುಟ್ಟ ಪಂಗಡಗಳನ್ನು ಕೂಡ ಲೆಕ್ಕ ಹಾಕೋ ಅಂಕಗಣಿತ. ಸಿದ್ದರಾಮಯ್ಯ ಇಂತಹ ಅಹಿಂದ ರಾಜಕೀಯದಿಂದಲೇ ಮುಖ್ಯಮಂತ್ರಿಯಾಗಿ ಮೆರಿತಾ ಇದ್ದಾರೆ. ಅಹಿಂದದ ಮೂಲ ಬಲವೇ ಮುಸ್ಲಿಂ, ದಲಿತ ಮತ್ತು ಹಿಂದುಳಿದ ಸಮುದಾಯ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಕೊತ ಅಂತ ಕುದಿತಾ ಇದೆ. ನಿನ್ನೆ ಸಾದಿಕ್ ಸಂಧಾನಕ್ಕೆ ಹೋದ ಮುಸ್ಲಿಂ ನಾಯಕರು ಖಾಲಿ ಕೈನಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ, ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ, ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತೇಳಿದರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ತರ ಏನಾದರೂ ಬಂಡಾಯ ಇದ್ರೆ, ಸಮಸ್ಯೆ ಇದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕನಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲಾ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಒಂದ್ ಕಡೆಗೆ ಮುಸ್ಲಿಮರು ಸಮರ್ಥ ವಿರುದ್ಧ ಸಮರವನ್ನ ಸಾರ್ತಾ ಇದ್ರೆ, ಮತ್ತೊಂದು ಕಡೆಗೆ ದಲಿತ ಬಲಗೈನ ಒಳಮರ್ಮವೇ ತಿಳಿತಾ ಇಲ್ಲ. ಕ್ಯಾಬಿನೆಟ್ನಲ್ಲಿ ದಲಿತ ಬಲಗೈ, ಎಡಗೈ ಸಚಿವರ ನಡುವೆ ಜೋರು ವಾಕ್ ಸಮರ ನಡೀತಾ ಇದ್ದು, ಇಡೀ ಸಮುದಾಯ ಭೂಗರ್ಭದೊಳಗಿನ ಜ್ವಾಲಾಮುಖಿಯಾದಂತಾಗಿದೆ. ಬಿಜೆಪಿಗೆ ಮತ ತರುತ್ತಾ ಮುಸ್ಲಿಂ ಬಂಡಾಯ. ಸಾದಿಕ್ ಪೈಲ್ವಾನ್ ಸಂಧಾನ ವಿಫಲವಾಗಿರುವುದು ಬಿಜೆಪಿಗೆ ಹೊಸ ಹುರುಪು ತಂದಿದೆ. ಪೈಲ್ವಾನ್ ಮತ್ತು ಎಸ್ಡಿಪಿಐನ ಅಫ್ಸರ್ ಕೊಡ್ಲಿಪೇಟೆ ನಡುವೆ ಮುಸ್ಲಿಂ ಮತವಿಭಜನೆಯಾಗುವ ವಿಶ್ವಾಸದಲ್ಲಿದೆ. ಅದಲ್ಲದೆ
ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. ಅವರಿಗೂ ಕೂಡ ಸಹಜವಾಗಿಯೇ ಲಿಂಗಾಯತ ಹಿಂದುಳಿದ ವರ್ಗಗಳ ಮತಗಳು ಬೀಳ್ತವೆ. ಹೀಗಾಗಿ ಗೆಲುವು ಇನ್ನಷ್ಟು ಸುಲಭ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಇನ್ನು ಈ ನಡುವೆ ಇಂದು ನಡೆಯಬೇಕಾದಂತಹ ವಿಶೇಷ ಸಂಪುಟ ಸಭೆ ದಿಢೀರಂತ ರದ್ದಾಗಿದೆ. ಇಂದಿನ ಸಭೆಯ ಪ್ರಮುಖ ಅಜೆಂಡಾಗಳಲ್ಲಿ ಒಳ ಮೀಸಲಾತಿ ವಿಚಾರವೂ ಕೂಡ ಇತ್ತು ಅನ್ನೋದು ವಿಶೇಷ. ಇದೀಗ ಕ್ಯಾಬಿನೆಟ್ ಸಭೆ ರದ್ದಾಗಿರೋದು ಯಾರಿಗೆ ಶುಭವಾಗಲಿದೆ ಅನ್ನೋ ಚರ್ಚೆಯೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಧಾನಸಭೆ ಅಧಿವೇಶನ ಅಂತಂದ್ರೆ ಅದು ಜನರ ಸಮಸ್ಯೆಗಳನ್ನ ಕಷ್ಟಗಳನ್ನ ಆಲಿಸುವಂತ ವೇದಿಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಆಗ್ತಾ ಇಲ್ಲ. ಆದ್ರೆ ನಿನ್ನೆ ನಡೆದಿರುವಂತ ಈ ಅಧಿವೇಶನ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ವ್ಯತಿರಿಕ್ತ ಅನ್ನುವಂತೆ ಇತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಶಾಸಕರು, ಸಚಿವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಧ್ವನಿಯಿಂದ ಮಾತಾಡಿದ್ರು. ಅದರ ಜೊತೆಯಲ್ಲಿ ಸ್ಪೀಕರ್ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಹಾಗಾದ್ರೆ ಯಾವ ವಿಚಾರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮೊದಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಅದೇ ಮ್ಯಾಚ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2000 3000. ಸದಾ ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಮಾಡ್ತಾ ಮಾತಿದ್ರೆ ಸಾಕು ಸದನದ ಬಾವಿಗೆ ಬೀಳೋ ಶಾಸಕರೆಲ್ಲ ನಿನ್ನೆ ಒಗ್ಗಟ್ಟಾಗಿದ್ರು. ನೀವು ಹೇಳ್ತಿರೋದು ಸತ್ಯ, ನಮಗೂ ಸಹಮತ ಇದೆ ಅಂತ ಪಕ್ಷಭೇದ ಮರೆತು ಒಂದಾಗಿದ್ರು. ಅಯ್ಯೋ ಏನಪ್ಪಾ ಇದು ರಾಜಕೀಯ ಮರೆತು ಇವರೆಲ್ಲ ಒಂದಾಗಿದ್ದಾರೆ ಅಂತ ನೀವು ಖುಷಿ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ಇವರು ಒಂದಾಗಿದ್ದು ರಾಜ್ಯ ಉದ್ಧಾರ ಮಾಡೋಕಲ್ಲ, ಕೇವಲ IPLನ ಟಿಕೆಟ್ಗಾಗಿ. IPL ಉಚಿತ ಟಿಕೆಟ್ಗೆ MLAಗಳ ಬೇಡಿಕೆ. ಶಾಸಕರ ಫ್ಯಾಮಿಲಿಗೂ ಬೇಕಂತೆ VIP ಸೌಲಭ್ಯ. ಹೌದು, ನಾವು ಹೇಳ್ತಿರುವಂತಹ ಮಾತು ತಮಾಷೆಯಲ್ಲ, ನಿಜ. ಅಭಿವೃದ್ಧಿಯ ವಿಚಾರಕ್ಕೆ ಬಂದರೆ ಬದ್ಧ ವೈರಿಗಳಂತೆ ಕಿತ್ತಾಡೋ ಶಾಸಕರು ನಿನ್ನೆ ಕೇವಲ IPLನ ಟಿಕೆಟ್ಗಾಗಿ ಅಣ್ಣ ತಮ್ಮಂದಿರಂತೆ ಜೊತೆಯಾಗಿ ನಿಂತು ಬಿಟ್ರು. ನಾವು ಶಾಸಕರು ಸಾಮಾನ್ಯರಂತೆ ಜನರ ಮಧ್ಯೆ ಮ್ಯಾಚ್ ನೋಡಕ್ಕಾಗುತ್ತಾ ಅಂತ KSCA ವಿರುದ್ಧ ರೊಚ್ಚಿಗೆದ್ದಿದ್ರು. ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್. ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಾವು VIP ಅಂದ್ರೆ ವಿರೋಧ ಪಕ್ಷದ ನಾಯಕ R ಅಶೋಕ್ ನಮಗಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಗೂ ಕೂಡ ಆ ಸೌಲಭ್ಯ ಬೇಕು ಅಂತ ಹಕ್ಕು ಮಂಡಿಸಿದ್ರು. ಎಂಟೈರ್ ನಮ್ ಜಮೀನ್ ಕೊಟ್ಟಿರೋದು 16 ಎಕರೆ 32 ಗುಂಟೆ. ನಮ್ ಟಿಕೆಟ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ? 2000 7,000 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 20,000 3,000 20,000. ಅವ್ರಿಗೆ ನಾವು ಇಷ್ಟು 16 ಎಕರೆ ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ? ಕೇವಲ ಅದು ಒಂದು ತಿಂಗಳಿಗೆ ನಮ್ಗ ಅಲ್ಲಿ ಚಾರ್ಜ್ ಮಾಡೋದು. ಅಲ್ಲಿ ಮ್ಯಾಚ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2,000 3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ ತಿಂಗಳಿಗೆ. 1,600 ರೂಪಾಯಿ ಕೊಟ್ಟಿರೋದು ನಮ್ಮ ತಲೆ ಮೇಲೆ ಎಳಿತಾರೆ. ಶಾಸಕರ ಮನವಿಯನ್ನ ಸ್ಪೀಕರ್ ಸಾಹೇಬರು ಹೇಗೆ ತಾನೇ ತಿರಸ್ಕರಿಸಲು ಸಾಧ್ಯ ಹೇಳಿ? ಎಲ್ಲ ಶಾಸಕರಿಗೂ 4 ಟಿಕೆಟ್ ಕೊಡಿಸಲು ಸರ್ಕಾರ ಗಮನ ಹರಿಸಬೇಕಂತ ರೂಲಿಂಗ್ ಕೊಟ್ಟೇ ಬಿಟ್ರು. ಶಾಸಕರವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ, ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ ಮಿನಿಮಮ್. ಅಲ್ಲ ಸ್ವಾಮಿ, ಜನರ ಕಷ್ಟ ಸುಖಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ರಪ್ಪ ಅಂದ್ರೆ ಯಕಶ್ಚಿತ್ ಒಂದು IPL ಟಿಕೆಟ್ಗಾಗಿ ಸದನದ ಸಮಯವನ್ನ ಹಾಳು ಮಾಡೋದು ಯಾವ ನ್ಯಾಯ? ನಿಮಗೆ ಚರ್ಚೆ ಮಾಡಲು ವಿಷಯವೇ ಇಲ್ಲ ಅನ್ನೋದಾಗಿದ್ರೆ ಇನ್ನೊಂದು ದಿನ ಮೊದಲೇ ಅಧಿವೇಶನ ಮುಗಿಸಿ ಮನೆಗೆ ಹೋಗಬಹುದಾಗಿತ್ತಲ್ವಾ? ಅಟ್ಲೀಸ್ಟ್ ಸರ್ಕಾರದ ಹಣವಾದರೂ ಉಳಿತಾ ಇತ್ತು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಂದು ಎಲ್ಲ ಕಡೆಯಲ್ಲೂ ರಾಮಜಪ. ಬೆಂಗಳೂರಿನಲ್ಲೂ ಕೂಡ ಈಗ ರಾಮನವಮಿ ಆಚರಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸರು ಕೂಡ ಈ ಸಂದರ್ಭದಲ್ಲಿ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ರಾಮನವಮಿ ಆಚರಣೆಗೆ ಬೆಂಗಳೂರು ಸಜ್ಜಾಗಿದೆ.
ರಾಮನವಮಿ ಇರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಖಾಕಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಡಿಜೆಹಳ್ಳಿ, ಕೆಜಿಹಳ್ಳಿ, ಶಿವಾಜಿನಗರ, ಪಾದರಾಯನಪುರ, ಜೆಜೆನಗರ ಸೇರಿ ಹಲವು ಕಡೆಗಳಲ್ಲಿ ಬಿಗಿ ಬಂದೋಬಸ್ತ್. ಈ ಹಿಂದೆ ಎಲ್ಲಿ ಒಂದಷ್ಟು ಗಲಾಟೆಗಳು ನಡೆದಿತ್ತೋ ಅದರ ಜೊತೆಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳು ಅಂತ ಅನ್ನಿಸಿಕೊಂಡಿರುವಂಥ ಒಂದಷ್ಟು ಪ್ರದೇಶಗಳಿದೆಯೋ ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ರಾಮ ದೇವಸ್ಥಾನಗಳಲ್ಲಿ, ಅನೇಕ ಕಡೆಗಳಲ್ಲಿ, ದೇವಾಲಯಗಳಲ್ಲಿ ಪೂಜೆ, ಜಪ, ತಪ ನಡೀತಾ ಇದೆ. ಸುಮಾರು 10ಕ್ಕೂ ಹೆಚ್ಚು KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಹಲವು ಕಡೆಗಳಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಇವತ್ತು ಮಾಡಿದ್ದಾರೆ. ರಾಮನವಮಿ ಆಚರಣೆಯ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಕಹಿ ಘಟನೆಗಳು ನಡೀಬಾರದು, ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ಈಗ ನಿಯೋಜನೆ ಮಾಡಲಾಗಿದೆ. ಹಲವು ಕಡೆಗಳಲ್ಲಿ ಬಿಗಿ ಬಂದೋಬಸ್ತ್, ಜೆಜೆನಗರ ಆಗಿರ್ಬೋದು ಅಥವಾ ಪಾದರಾಯನಪುರ ಆಗಿರ್ಬೋದು, ಶಿವಾಜಿನಗರ, ಅದರ ಜೊತೆಗೆ ಡಿಜೆಹಳ್ಳಿ, ಕೆಜಿಹಳ್ಳಿ ಎಲ್ಲ ಕಡೆಗಳಲ್ಲೂ ಈಗ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಶ್ರೀರಾಮ ಸೇವಾ ಮಂಡಳಿಯಿಂದ ಇಡೀ ಕರ್ನಾಟಕ ದೇಶ ಪ್ರಜೆಗಳಿಗೆ ಹಾಗೂ ಭಾರತ ದೇಶ ಪ್ರಜೆಗಳಿಗೆ ರಾಮನವಮಿಯ ಪ್ರಯುಕ್ತ ಶುಭಾಶಯಗಳನ್ನು ಕೋರಲು ಇಚ್ಛೆ ಪಡ್ತೀವಿ. ಶ್ರೀರಾಮ್ ದೇವರು ಎಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯ ಕೊಡಲಿ. ವಿಶೇಷವಾಗಿ ಇದನ್ನು ದಕ್ಷಿಣ ಅಯೋಧ್ಯೆ ಅಂತಲೇ ನಾವು ಪರಿಗಣಿಸಿದ್ವಿ. ನೀವು ನೋಡಿರೋ ಪ್ರಕಾರ 63 ಅಡಿ ರಾಮಾಂಜನೇಯ ಸ್ಟ್ಯಾಚು ಅತಿ ಅದ್ಭುತವಾಗಿ ವಿಶಾಲವಾಗಿ ನಿಂತಿದೆ, ಜನಕ್ಕೆ ದರ್ಶನ ಕೊಡ್ತಾ ಇದೆ. ನಿನ್ನೆ ಕಾರ್ಯಕ್ರಮ ಶುರುವಾಯಿತು, 70ನೇ ವರ್ಷ ಇದು. ಅದನ್ನ 6ನೇ ತಾರೀಕು ತನಕ ನಡ್ಕೊಂಡು ಹೋಗುತ್ತೆ. ಇವತ್ತು 5 ಗಂಟೆಗೆ ಅಭಿಷೇಕ ಆದ ನಂತರ ಪುಷ್ಪಾಲಂಕಾರ ಆಗಿದೆ. 9 ಗಂಟೆಗೆ ಕರೆಕ್ಟಾಗಿ ಪ್ರಮುಖ ಬೀದಿಗಳಲ್ಲಿ, ರಾಜಬೀದಿಗಳಲ್ಲಿ ಬ್ರಹ್ಮರಥೋತ್ಸವ ಇರುತ್ತೆ, ನಾಗಸ್ವರ ಹಾಗೂ ಕೀರ್ತನಕಾರರೊಂದಿಗೆ. ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಬೇರೆ ಎಲ್ಲೂ ಈ ಒಂದು ಪೂಜೆ ಇಲ್ಲ. ತೊಟ್ಟಿಲ ಸೇವೆ ಅಂತ ಮಾಡಿದ್ದೀವಿ, ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ರಾಮ, ಭರತ, ಶತ್ರುಘ್ನ ಮತ್ತು ಲಕ್ಷ್ಮಣ ಹುಟ್ಟಿದ ದಿನ ಅವರನ್ನು ಸಾಂಕೇತಿಕವಾಗಿ ಪ್ರತಿಮಾ ರೂಪದಲ್ಲಿ ಇಲ್ಲಿ ತೊಟ್ಲಲ್ಲಿ ಮಲಗಿಸಿ ಬಂದಿರೋ ಭಕ್ತಾದಿಗಳಿಗೆ ತೊಟ್ಲ ಸೇವೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಸುಮಾರು ಜನ ಭಾಳ ಪ್ರೀತಿಯಿಂದ ರಾಮನ ತೂಗಿರೋ ಅಷ್ಟೇ ಸಂತೋಷಪಟ್ಟು ತೊಟ್ಲ ಸೇವೆಯನ್ನು ಮಾಡ್ತಾಯಿದ್ದಾರೆ. ರಾತ್ರಿ 10 ಗಂಟೆ ತನಕ ನಿರಂತರವಾಗಿ ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನು ಜನಗಳಿಗೆ ವಿತರಣೆ ಮಾಡ್ತೀವಿ ಬರೋ ಭಕ್ತಾದಿಗಳಿಗೆ. ನಮ್ಮ ಶ್ರೀರಾಮ ಸೇವಾ ಮಂಡಳಿಯಿಂದ ಇಡೀ ಕರ್ನಾಟಕ ದೇಶ ಪ್ರಜೆಗಳಿಗೆ ಹಾಗೂ ಭಾರತ ದೇಶ ಪ್ರಜೆಗಳಿಗೆ ರಾಮನವಮಿಯ ರಾಮನವಮಿಯ ಹಿನ್ನೆಲೆಯಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲೂ ಕೂಡ ಈಗ ಕಳೆಗಟ್ಟಿದೆ ಹಬ್ಬದ ಸಂಭ್ರಮ. ಬಾಲರಾಮನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅಯೋಧ್ಯೆಯ ಬೀದಿಗಳಲ್ಲೂ ಕೂಡ ಎಲ್ಲೇ ನೋಡಿದ್ರೂ ಕೂಡ ಜನವೋ ಜನ. ರಾಮನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಸಾವಿರಾರು ಭಕ್ತರು. ರಾಮನವಮಿಯ ಹಿನ್ನೆಲೆಯಲ್ಲಿ ಬಾಲರಾಮನಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆಯಲಿದೆ. ಅಯೋಧ್ಯೆ ರಾಮ ಮಂದಿರದಲ್ಲೂ ಕೂಡ ರಾಮನವಮಿಯ ಸಂಭ್ರಮ ಕಳೆಗಟ್ಟಿದೆ. ಬಾಲರಾಮನ ದರ್ಶನಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಅಯೋಧ್ಯೆಯ ಬೀದಿಯ ತುಂಬ ಕಣ್ಣು ಹಾಯಿಸಿದಷ್ಟು ಕೂಡ ಜನರೋ ಜನ, ಎಲ್ಲ ಕಡೆಗಳಲ್ಲಿ ಜನರು. ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಇವತ್ತು ನಡೆಯಲಿದೆ. ಆ ಸಂದರ್ಭದಲ್ಲಿ ಬಾಲರಾಮನನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅನೇಕರು ಆಗಮಿಸ್ತಾ ಇದ್ದಾರೆ.
ಇದ್ದರೆ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.